ಹಲೋ ಸರ್, ಪೊಲೀಸ್ ಸ್ಟೇಷನಾ? ನಮಸ್ತೆ ಮಾ. ಹೇಳಿಮಾ, ಏನು ಬೇಕು? ಸರ್, ಪೊಲೀಸ್ ಸ್ಟೇಷನಾ? ಹಲೋ 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 ಸರ್. ಯಾ, ಇನ್ಸ್ಪೆಕ್ಟರ್ ರಣವೀರ್ ಸ್ಪೀಕಿಂಗ್. ಸರ್, ನನ್ ಕೊಂದ್ಬಿಟ್ಟೆ ಸರ್. ಸರ್. ಎಲ್ಲಿಮ್ಮ? ಜಯನಗರ್ ಸರ್. 1 ಮಿನಿಟ್, ನಾನು ಬರ್ತಾ ಇದ್ದೀನಿ. ಕಾನ್ಸ್ಟೇಬಲ್, ಗಾಡಿ ತೆಗಿ. ಏನಮ್ಮ, ನೀನ ಕಾಲ್ ಮಾಡಿದ್ದು? ಸರ್, ನಾನೇ ಕಾಲ್ ಮಾಡಿದ್ದು. ಏನಾಯ್ತು? ಕೊಂದ್ಬಿಟ್ಟೆ ಸರ್. ಕೊಲೆ ಮಾಡಿದೀಯಾ? ಹೌದು ಸರ್. ಬಾಡಿ ಎಲ್ಲಿದೆ? ಒಳಗಡೆ ಮೇಲಿದೆ. ಕಾನ್ಸ್ಟೇಬಲ್, ಏನಾಯ್ತು ಅಂತ ಹೇಳಮ್ಮ. ಅದು ಅದು ಒಬ್ಬ ಮನುಷ್ಯನೊಳಗೆ ಸಿಟ್ಟು ಅನ್ನೋದು, ಪ್ರೀತಿ ಅನ್ನೋ ಫೀಲಿಂಗ್ಸು ಒಂದೇ ಸರಿ ಬರಲ್ಲ. ಆ ಸಿಚುಯೇಷನ್ ಮೇಲೆ ಆ ಮನುಷ್ಯನಿಗೆ ಬೇರೆ ಬೇರೆ ಫೀಲಿಂಗ್ಸ್ ಬರಬಹುದು. ತುಂಬ ಸಿಟ್ಟಿನ ಸಮಯದಲ್ಲಿ ಪ್ರೀತಿ ಇರೋದೇ ಇಲ್ಲ. ಆದರೆ ಪ್ರೀತಿ ಸ್ಟ್ರಾಂಗ್ ಆಗಿದ್ರೆ ಎಷ್ಟು ಮಹಾ ಸಿಟ್ಟಿದ್ರೂ ಖಂಡಿತ ಅದಕ್ಕೆ ಅದನ್ನು ಜಯಿಸೋ ಶಕ್ತಿ ಇರುತ್ತೆ. ಹಲೋ. ಹಾ, ನೋ 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 ನೋ, ನಮ್ಮಪ್ಪ ನೋಡ್ಬಿಡ್ತಾರೆ. ಮೊದಲು ಹೋಗು. ನನಗೆ ಗೊತ್ತು ಯಾರು ಇಲ್ಲ ಅಂತ. ಗೇಟ್ ತೆಗಿತೀಯ ಇಲ್ಲ ಕಾಂಪೌಂಡ್ ಹಾರ್ಕೊಂಬರ್ಲಾ? ಇರು, ನಾನೇ ಬರ್ತೀನಿ. ಓಕೆ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಅಯ್ಯೋ, ನೀ ಬಂದು ನನ್ನ ಅಪ್ಪಿಕೊಂಡಾಗ ಕಡಲಿಗೆ ನದಿ ಬಂದು ಸೇರಿದ ಹಾಗೆ, ನೀ ನನ್ನ ದೈವ ಕರುಣೆಯ ತೋರು, ಸ್ವರ್ಗವನೇ ನಿಜ ಮಾಡುವೆಯ. ನಿನ್ನ ಕೋಪಕ್ಕೆ ನಾ ಒಡೆವೆ, ನಿನ್ನ ನಗುವಿಗೆ ಆಹೂ ಅರಳುವುದು. ನೀನಿಲ್ಲದೆ ನಾನಿಲ್ಲವೇ, ನೀ ಹೋಗೆಂದರೆ ಹೋಗಲಲಿ. ನೀ ಬಂದು ನನ್ನ ಅಪ್ಪಿಕೊಂಡಾಗ ಕಡಲಿಗೆ ನದಿ ಬಂದು ಸೇರಿದ ಹಾಗೆ. ಈ ಟೈಮಲ್ಲಿ ಯಾರು ಡಿಸ್ಟರ್ಬ್ ಮಾಡ್ತಾ ಇರೋದು? ಅರೆ ನೀನಾ? ಡ್ಯಾಡಿ ಎಂತ ಅನ್ಕೊಂಡೆ. ಯಾಕೆ, ನಾನು ಡೋರ್ ಓಪನ್ ಮಾಡಬಾರ್ದಿತ್ತಾ? ಏನೋ ಸಡನ್ ಆಗಿ. ಏನೇ ಹಾಗೆ ಹೇಳ್ದೆ? ನೀನ್ ನನ್ ಡಾರ್ಲಿಂಗ್. ಏನ್ ಅತಿಶಯವಾಗಿದೆ? ಪ್ರೀತಿ ಬೇರೆ ಜಾಸ್ತಿ ಆಗ್ತಿದೆ. ಸರಿ, ತಿನ್ನೋದಕ್ಕೇನಾದ್ರೂ ಇದ್ಯಾ? ನನಗ್ ತುಂಬಾ ಹಸುವಾಗ್ತಿದೆ. ಏನೂ ಇಲ್ಲ. ತಿನ್ಬೇಕು ಅಂದ್ರೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಪಿಜ್ಜಾ ಆರ್ಡರ್ ಮಾಡೋಣ. ವೆಲ್ ಆರ್ಡರ್ ಪಿಜ್ಜಾ, ಓಕೆ? ಅಯ್ಯಯ್ಯೋ, ಇಲ್ಲೂ ಅದನ್ನೇ ತಿನ್ಬೇಕಾ? ಸರಿ, ನೀನ್ ಊಟಕ್ಕೆ ರೆಡಿ ಮಾಡು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಬಿಡು. ಅಷ್ಟರಲ್ಲಿ ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ, ಆಯ್ತಾ? ಏನೇ ಶಬ್ದ ಅದು? ಮನೇಲಿ ನಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಇದಾರಾ? ನಮ್ಮನೇಲಿ ಯಾರಿರ್ತಾರೆ? ನನ್ಗ್ಯಾಕೋ ನಿನ್ಮೇಲೆ ಸಂದೇಹ ಆಗ್ತಿದೆ. ನನ್ಮೇಲ? ನಿನ್ಮೇಲೆನೆ. ಸರಿ, ಬಾ, ಹೋಗ್ ನೋಡೋಣ. ಏನು ಅಂತ ನೋಡೋಣ, ಬಾ. ಅರೆ ಬಾ. ಯಾಕಿಷ್ಟು ಸ್ಲೋ ಆಗಿ ಬರ್ತಿದ್ಯಾ? ಇದೆ 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 ಕೆಳಗಡೆ ಬಿದ್ದಿತ್ತು. ಇದೆ
ಇದ್ ಬಿದ್ದಾಗ ಒಂದ್ಸರಿ ತಾನೇ ಶಬ್ದ ಬರ್ಬೇಕು, ಆದ್ರೆ 2 ಸರಿ ಬಂತಲ್ಲ. ನೀ ರಿಸರ್ಚ್ ಮಾಡ್ತಾ ಇರು, ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ ಹೋಗಿ. ಓಕೆ. ಇಲ್ಲಿ ಏನೋ ನಡೀತಾ ಇದೆ, ಸಂದೇಹವಾಗಿದೆಯಲ್ಲ. ನನ್ ರೂಮ್ಗ್ಯೋನು ಯಾವಾಗ ಬಂದ? ಶಿಟ್. ಈ ರೂಮ್ಗೆ ಯಾವಾಗ ಬಂದೆ? ಬಾ ಕೂತ್ಕೊ, ನಿಂತ್ಕೋಬೇಡ. ಏನ ಸೌಂಡು? ನಮ್ಮಕ್ಕ ಬಂದಾಗ ಅವಳಿಗೆ ಡೌಟ್ ಬಂತು ಗೊತ್ತಾ? ನಾನಾ? ಮೇಲ್ಗಡೆ ನಾನ್ ಬಂದಾಗಿಂದನೂ ಇಲ್ಲೇ ಇದ್ದೀನಿ. ಹಾಗಾದ್ರೆ ಮೇಲೆ ಶಬ್ದ ಮಾಡಿದ್ಯಾರು? ಯಾರಿಗೊತ್ತು? ಅದು ನಿಮ್ಮ ಅಕ್ಕ ತಾನೇ? ನೀನಿಲ್ಲೇ ಇರು, ನಾ ಹೇಳೋವರ್ಗೂ ಹೊರಗಡೆ ಬರ್ಬೇಡ ಆಯ್ತಾ? ಹೇಳೋವರ್ಗೂ ಬರ್ಬೇಡ ಆಯ್ತಾ? ಅನು, ಹಾ, ನೀನ್ ಹೇಳ್ದಂಗೆ ತರಕಾರಿ ಎಲ್ಲ ಕಟ್ ಮಾಡ್ಬಿಟ್ಟೆ. ನೀನ್ ಬಂದು ಅಡ್ಗೆ ಮಾಡು. ಹಾ, ಅರೆರೆ ಒಳಗಡೆ ಹೋಗ್ತಿದ್ದಾಳೆ. ಅವನ್ ಬೇರೆ ಒಳಗಡೆ ಇದ್ದಾನೆಲ್ಲ. ಅಚ್ಚೆ ನೀ ಮೊದ್ಲು ಹೊರಗಡೆ ಬಾ. ಏನು ಹೇಳ್ತಿದ್ದೀನಲ್ಲ, ಹೊರಗಡೆ ಬಾ. ನಾನು ಹೇಳ್ತಿದ್ದೀನಿ, ಹೊರಗಡೆ ಬಾ. ಏನಾಯ್ತು? ವೆಜಿಟೇಬಲ್ಸ್ ಕಟ್ ಮಾಡ್ಬಿಟ್ಟೆ, ಬಂದ್ ಅಡ್ಗೆ ಮಾಡು. ಇರು ಇರು ಇರು, ನನ್ಗೆ ಹಸ್ವಾಗ್ತಿದೆ, ಬಂದ್ ಅಡ್ಗೆ ಮಾಡ್ಕೊಡು. ನಾನು ಇರು ಅಂತ ಹೇಳ್ತಿದ್ದೀನಲ್ಲ, ಸುಮ್ನೆ ಇರು. ಡ್ರೆಸ್ ಹಾಕೊಂಡು ಬರ್ತೀನಿ ನಾನು. ಬಾ 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 ಬಾ, ಬೇಗ ಬಂದ್ ಅಡ್ಗೆ ಮಾಡು, ನನ್ಗೆ ಹಸ್ವಾಗ್ತಿದೆ. ಓಕೆ. ಏನ್ ಶಬ್ದ ಇದು? ನಂದಿನಿ, ಅಕ್ಕ ಅಕ್ಕ, ಏನ್ ಮಾಡ್ತಿದ್ಯಾ ನೀನು? ನಿನ್ ತಲೆ ಅನ್ನೋದೇ ಇಲ್ವಾ? ಪ್ಲೀಸ್ ಅಕ್ಕ, ಬಾ ಬಾ. ಅಕ್ಕ, ಅಕ್ಕ ಏನೂ ಇಲ್ಲ ಅಕ್ಕ. ಬಾ ಅಕ್ಕ, ಪ್ಲೀಸ್ ಅಕ್ಕ. ಈ ವಿಷಯ ಅಪ್ಪಂಗ್ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಲ್ವಾ ನಿನ್ಗೆ? ಅಕ್ಕ ಪ್ಲೀಸ್. ಇಲ್ಲೇನೂ ನಡೆದಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀವ್ ಮೊದ್ಲು ಹೊರಗಡೆ ಬಾ. ಓಕೆ ಬಾ. ಓಕೆ, 1 ನಿಮಿಷ ಹೊರಗಡೆ ಬಾ ಮೊದ್ಲು. 2 ನಿಮಿಷ ಅಷ್ಟೇ ಟೈಮ್, ಇಲ್ಲಾಂದ್ರೆ ತೊಂದ್ರೆ ಆಗತ್ತೆ ನೋಡ್ಕೋ. ಅರ್ಥ ಆಯ್ತಾ? ಬಾ. 1 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಕ್ಕ. ಏನಿವಳು ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರೆ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಯೋಚ್ಸೆ, ಅಕ್ಕ ಏನಾದ್ರೂ ನನ್ನ ಬಾಯ್ ಫ್ರೆಂಡ್ನ ಟ್ರ್ಯಾಪ್ ಮಾಡ್ತಿದ್ದಾಳ? ಅನು, ಅನು, ಏನು? ನನ್ ಸೀನು ಮುಂದೆ ನಿನ್ ಸೀನ್ ಹಾಕ್ತಿದ್ಯಾ? ನಾನಾ? ಎಸ್, ನೀನೇ.
ನೀನೇ ಸೀನು ಯಾರು ಗೊತ್ತಿಲ್ವಾ 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 ನೋಡ್ಲಿಲ್ವಾ ಆಕ್ಚುಲಾಗಿ ನಂಗೇನು ಗೊತ್ತಿಲ್ಲ. ನೋಡು, ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ಹಿಸ್ ಮೈ ಪ್ರಾಪರ್ಟಿ, ಓಕೆ? ಮೈ ಪ್ರಾಪರ್ಟಿ. ಆಕ್ಚುಲಾಗಿ ಸೀನು ಯಾರು ಅಂತಾನೆ ಗೊತ್ತಿಲ್ದೇ ಇರ್ಬೇಕಾದ್ರೆ ನಿಮ್ ಮಧ್ಯೆ ಏನ್ ರಿಲೇಶನ್ಶಿಪ್ ಅಂತ ನನ್ಗೇನ್ ಗೊತ್ತು? ಈ ನಾಟಕ ಎಲ್ಲ ನನಗ್ ಗೊತ್ತು. ಮತ್ತೆ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೀನು ಯಾರು, ನೀನ್ ಮೊದ್ಲು ಏನ್ ಹೇಳ್ತಿದ್ಯಾ ಅಂತ ಹೇಳು. ನೀನ್ ಎಲ್ಲಾನು ನೋಡ್ಬಿಟ್ಟು ನನ್ ಹತ್ರನೇ ನಾಟಕ ಮಾಡ್ತಿದ್ಯಾ? ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಇನ್ನೊಂದ್ಸರಿ ಹೀಗ್ ನಡೆದ್ರೆ ಸರಿ ಇರಲ್ಲ ನೋಡು. ಗೋ ಟು ಹೆಲ್, ಗೋ. ಯು ಗೋ ಟು ಹೆಲ್. ಸರಿ, ಹೋಗು. ಏನಿದು? ಏನ್ ನಡೀತಾ ಇದೆ? ಎಷ್ಟು ಟಾರ್ಚರ್ ಮಾಡ್ತಿದ್ದಾಳೆ. ಅವಳು ನನ್ನ ಅಕ್ಕನ ಥರನೇ ನಡ್ಕೊಳ್ತಿಲ್ಲ. ಅವಳಿಂದ ದೊಡ್ಡ ಸಮಸ್ಯೆ ಆಗಿದೆ. ಅವಳನ್ನ ಸಾಯಿಸ್ಬಿಡ್ತೀನಿ ಸೀನು, ಸಾಯಿಸ್ಬಿಡ್ತೀನಿ. ಅವಳು ನನ್ನ ಅಕ್ಕನೇ ಅಲ್ಲ. ಅವಳ ಮೇಲಿನ ಸಿಟ್ಟು ತಡ್ಕೊಳಕ್ಕಾಗ್ತಿಲ್ಲ. ಏನಾದ್ರೂ ಸರಿ, ನೀನ್ ನನ್ ಜೊತೆನೇ ಇರು ಬಾ. ಇಲ್ಲಿರೋವರೆಗೂ ಅವಳು ಯಾವಾಗ್ಲೂ ಹೀಗೆ ಮಾಡ್ತಿರ್ತಾಳೆ. ಅವಳು ಒಂದ್ ರೀತಿಯಾದ ದೊಡ್ಡ ಸ್ಯಾಡಿಸ್ಟ್. ಏನ್ ಬೇಕಾದ್ರೂ ಮಾಡ್ತಾಳೆ. ನಿನ್ ಪ್ರೀತಿಯಿಂದ ಬಂದೆ, ನಾನು ಅಕ್ಸೆಪ್ಟ್ ಮಾಡ್ದೆ. ನೀನ್ ಹೋಗ್ಬಿಡು ಸೀನು, ಅದೇ ಪ್ರೀತಿಯಿಂದ ಹೇಳ್ತಿದ್ದೀನಿ. ಹೋಗ್ಬಿಡು ಶ್ರೀನು. ಆಗಾಗ ಭಯದಲ್ಲಿ ಪ್ರೀತಿನೇ ಬೇಡ ಅನ್ಸುತ್ತೆ. ನಿಜವಾಗ್ಲೂ ನಿನ್ಗೆ ನನ್ ಮೇಲೆ ಪ್ರೀತಿ ಇದ್ರೆ ಹೊರಟು ಹೋಗು. ಹೋಗು ಸೀನು. ಹಲೋ, ನಿನ್ ಹತ್ರನೇ ಮಾತಾಡ್ತಾ ಇದ್ದೀನಿ. ಹಲೋ. ನೀನು ನನ್ ಜೊತೆ ಮಾತಾಡ್ತಾ ಇದೀಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಬೇರೆ ರೀತಿ ನಡ್ಕೊಂಡೆ. ತುಂಬಾ ಸಂತೋಷವಾಗಿ ನೀವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಮಧ್ಯ ಬಂದು ಡಿಸ್ಟರ್ಬ್ ಮಾಡಕ್ಕೆ ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಿದ್ರೆ ಯಾಕೆ ನಿನ್ ತಂಗಿ ನಿನ್ ಬಗ್ಗೆ ಬೇರೆ ರೀತಿ ಹೇಳಿದ್ಲಲ್ಲ? ತುಂಬಾ ನಂಬಿಕೆ ಇದ್ರೆ ನಂಬ್ಲೇಬೇಕು. ಅವಳ ಮನ್ಸಿಗೆ ನಿನ್ಗೇನ್ ಬೇಕು ಅಂತ ಗೊತ್ತೇ ಇಲ್ಲ. ಅದಕ್ಕೆ ಇಲ್ ಅಕ್ಕ ಇದ್ದಾಳೆ, ಅಪ್ಪ ಇದ್ದಾರೆ, ಗೊಪ್ಪ ಇದ್ದಾರೆ ಅಂತ ಹೇಳಿದ್ದು. ನಿಂಗೆ ಸುಳ್ಳು ಹೇಳಿದಾಳೆ. ನಾ ಹೇಳೋದೆಲ್ಲ ನಿಜಾನೇ, ಅರ್ಥ ಆಯ್ತಾ? ಅವಳ ಜೊತೆ ಲೈಫ್ ಲಾಂಗ್ ಹೇಗಿರ್ತ್ಯಾ? ಅವಳೊಬ್ಳು ಮೆಂಟಲ್ ಕೇಸ್. ಅವಳ ಜೊತೆ ನೀನು ಲೈಫ್ ಲಾಂಗ್ ಇರ್ಬೋದು ಅಂತ ಹೇಗನ್ಕೊಂಡೆ? ಒಂದ್ಸರಿ ಸರಿ ಅಂತ ಹೇಳ್ತಾಳೆ, ಆಮೇಲೆ ಬೇಡ ಅಂತ ಹೇಳ್ತಾಳೆ. ಈ ರೀತಿ ಒಂದು ದೊಡ್ಡ ಮೆಂಟಲ್ ಕೇಸ್ ಜೊತೆ ನೀನ್ ಹೇಗ್ ಕನೆಕ್ಟ್ ಆದೆ ಮುದ್ದು? ನಿನ್ಗೆ ಲೈಫ್ ಬಗ್ಗೆ ಗೊತ್ತಿದ್ರೆ ನೀನು ಹೀಗೆಲ್ಲ ಇರ್ಲೇಬಾರ್ದು. ನಿನ್ ಲೈಫಲ್ಲಿರೋ ಡ್ರೀಮ್ಸ್ನ ಹೇಗ್ ಪೂರೈಸ್ಕೊಳ್ತ್ಯಾ? ನಿನ್ನನ್ ನೋಡಿದ್ರೆ ಯಾವ ಹುಡುಗಿ ಬೇಡ ಅಂತ ಹೇಳ್ತಾಳೆ? ನಿನ್ನೀ ಕಣ್ಣು ಎಷ್ಟು ಸುಂದರವಾಗಿದೆ ಗೊತ್ತಾ?
ಹಾ ಇದಾ ನಡೆದಿದ್ದು? ಸರ್ ನೀವು ಈ ಟೈಮಲ್ಲಿ? ಈ ಹುಡುಗಿ ನಿಮ್ಮಗ್ಳ? ಹೌದು ಸರ್. ಓ ಹಾಗ, ಏನೋ ಕೊಲೆ ಮಾಡಿದೀನಿ ಅಂತ ಹೇಳಿದ್ಲು? ಏನು ಕೊಲೆ ಮಾಡಿದಾಳ? ಅದಕ್ಕೆಲ್ಲ Okay. ಚಾನ್ಸ್ ಇಲ್ಲ ಸರ್. ನೀವು ಹೇಳ್ತಾ ಇರೋದು ನಿಜನಾ ಅಂತ ಚೆಕ್ ಮಾಡ್ತೀವಿ. ನೀವು ಬನ್ನಿ, ಮೇಲ್ಗಡೆ ಹೋಗಿ ನೋಡೋಣ. ಕಮ್. ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ಮ ಹತ್ರ ಸ್ವಲ್ಪ ವಿಷಯಗಳು ಹೇಳಬೇಕು ಸರ್. ಹಾಗ ಒಂದು 2 minutes ಟೈಮ್ ಕೊಡಿ ಸರ್, ಸಾಕು. ಓಕೆ. ಹಾ, ನಿಮ್ಮ ಮಗಳು ಹೇಳ್ತಿರೋ ಸ್ಟೋರಿ ಬಿಟ್ಟು ಬೇರೆ ಏನಾದರೂ ಇದೆಯಾ? ಗುಡ್ ಮಾರ್ನಿಂಗ್. ಕಾಫಿ ಅಲ್ಲಿಡು. ಆ ಅಲ್ಲಿ ಇಡ್ಬೇಕಾ? ಏನೇ ಹೇಳ್ತಿದ್ಯಾ? ಎಷ್ಟು ಕೊಬ್ಬು ನಿನ್ಗೆ? ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನೀನ್ ನನಗೆ ಕಾಫಿ ಹಾಕೊಡ್ಬೇಕು. ಪಾಪ ಕೆಲ್ಸ ಮಾಡ್ತಿದ್ಯಾ ಅಂತ ಹಾಕೊಂಡ್ ಬಂದ್ರೆ ಒಂದ್ ಥ್ಯಾಂಕ್ಸು ಹೇಳ್ದೆ ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ತಿದ್ಯಾ? ಎಷ್ಟು ಬಿಲ್ಡಪ್ ಕೊಡ್ತೀಯ ನೀನು? ಬಿಸಿ ಇದೀನಿ, ಕಣ್ ಕಾಣಿಸ್ತಿಲ್ವಾ? ಬ್ಯುಸಿನಾ? ಏನ್ IAS IPS ಓದ್ತಿದ್ಯಾ? ಏನ್ ಮಾಡ್ತಿದ್ಯಾ ಅಲ್ಲಿ ನೀನು? ನೋ, ಬಿಸಿ ನಿನ್ನನ್ನ- ಇದೀನಿ ಅಂದ್ರೆ ಅರ್ಥ ಆಗಲ್ವಾ? ಹಾಗೆಲ್ಲ ಅಲ್ಲ. ಏನು ತೋರ್ಸು ನೋಡೋಣ. ನೋ. ತೋರ್ಸು ಅಂತ ಹೇಳಿದ್ನಲ್ಲ. No. ನಂದು ಸುಮ್ನೆ ತೋರ್ಸು. ನೋ. ತೋರ್ಸ್ತೀಯೋ ಇಲ್ವೋ ನೀನ್ ಇವಾಗ? ತೋರ್ಸು ಅಂತ ಹೇಳ್ತಾ ಇದೀನಲ್ಲ, ಪ್ಲೀಸ್ ನೋ. Hey. ತೋರ್ಸೆ. Hey, hey, hey. Hey, ತೋರ್ಸೆ. ನನ್ಗೂ ತೋರ್ಸು. ಏನದು ಅಷ್ಟೇನ್ ಮುಚ್ಚಿಡ್ತಾ ಇದ್ಯಾ? ನಿಂತ್ಕೋ. ನೋ. Hey, hey. ಸಿಕ್ಬಿಡ್ತು. ಇದಕ್ಕೆ ಇಷ್ಟೊಂದು ದೊಡ್ಡ ಬಿಲ್ಡಪ್. ಹಾ ಮುಖ್ಯವಾದ ವಿಷಯ, ಮಗುಗೊಂದು ರೂಮ್ ಮಾಡಿ ಆ ರೂಮ್ ಪೂರ್ತಿ ಬೊಂಬೆ ಇಡೋಣ, ಇನ್ನೊಂದು ರೂಮ್ ಪೂರ್ತಿ ಡ್ರೆಸ್ ಇಡೋಣ. ಮಗುಗ್ ನೈಟ್ ಯಾವ್ದು ಡಿಸ್ಟರ್ಬ್. ಏನಾಗಿಲ್ಲ. ಏನ್ ನೀನು ಒಂದ್ ಪೇಪರ್ಗಾಗಿ ಹೀಗ? ಪೇಪರಾ? ಇದು ಬರೀ ಪೇಪರ್ ಅಲ್ಲ, ನಮ್ ಪ್ರೀತಿಯ ಗುರ್ತಿದು. ಎಸ್, ಲೆಕ್ಕ ತಗೊಳಕ್ಕೋಸ್ಕರ ಬಂದಿದ್ವಿ ಸರ್. ಈ ಟೈಮ್ ಅಲ್ಲ. ನಂದಿನಿ ಇಲ್ವಾ? ನೀವೆಷ್ಟು ಜನ? ನಾನು ನನ್ನ ವೈಫ್ ಒಟ್ಟು 3 ಜನ ಇದ್ದೀವಿ. ಇಬ್ರೇ ಅಲ್ವಾ ಸರ್? ಸರ್ ನಿಮ್ಗೆ ಅರ್ಥ ಆಗಿಲ್ವಾ? ನಾನು ನನ್ನ ಹೆಂಡತಿ ಒಟ್ಟು 3 ಜನ ಇದ್ದೀವಿ. ಆದ್ರೆ ಇಬ್ರೇ ತಾನೇ ಇರೋದು ಸರ್. ಸರ್ ಒಟ್ಟು 3 ಜನ ಇದ್ದೀವಿ. ಅಯ್ಯೋ ಸಾರಿ ಸರ್, ನೀವಿಬ್ರೇ ಅಲ್ವಾ ಸರ್ ಇಲ್ಲಿರೋದು? 3 ಜನ ಇದ್ದೀವಿ. 3 ಜನ ಓಕೆ ಇದ್ದೀವಿ. ಸರ್. ಆದ್ರೆ ಮಗು ಹುಟ್ಟಿದ್ರೆ ಲೆಕ್ಕ ಬರೆಯೋಕ್ಕಾಗೋದಿಲ್ಲ ಸರ್. ಸರ್
ನನ್ ಮಗು ಹೆಸರು ಸರಸ್ವತಿ. ಅದನ್ನ ಹಾಗೆ ಲೆಕ್ಕದಲ್ಲಿ ಬರ್ಕೊಳ್ಳಿ, ಅದ್ ನನ್ನ ತಾಯಿ ಹೆಸರು. ಆ ಏ ನಂದಿನಿ, ನಿಂಗೇನ್ ಮೆಂಟ್ಲಾ? ಏನ್ ಬೇಕು ನಿಂಗೆ? ಅರೆ ಏನಾಯ್ತು ರೀ? ನೀನಿವಾಗ ಯಾಕೆ ಸುಮ್ನೆ ಕೆಳಗ್ ಬರ್ತಾ ಇದ್ಯಾ? ಏನೂ ಆಗಲ್ಲ ರೀ. ಏನೂ ಇಲ್ಲ ಅಂತ ಹೇಳ್ತಿದ್ಯಾ? ನಿನ್ಗೇನಾದ್ರೂ ಬೇಕು ಅಂದ್ರೆ ಹೇಳಮ್ಮ, ನಾನ್ ಮಾಡ್ತೀನಿ ಅದನ್ನ. ನನ್ಗೇನು ಬೇಡ. ಇರುವ ನಿಮಿಷ. ನೋ. ಈಗ ಭಯ ಆಗ್ತಾ ಇದಲ್ವಾ, ಅದೇ ತರ ನಂಗೂನು. ಸರಿ ಸರಿ, ಕೆಳಗ್ ನೋಡ್ಕೊಂಡ್ ಬಾ. ಹಾ, ಡಾಕ್ಟರ್ ನಿಂಗೇನ್ ಹೇಳಿದಾರೆ? ನೀನು ರೆಸ್ಟ್ ತಗೋಬೇಕು ಅಂತ ತಾನೆ? ನೀನ್ ನಡಿಲೇಬಾರ್ದು ಅಂತ ಹೇಳಿದಾರೆ. ನಿನ್ನ ನೋಡಿದ್ರೆ ಎಲ್ಲ ಕೆಲಸ ನೀನೇ ಮಾಡ್ತಿದ್ಯಾ. ಹುಷಾರು. ಈ ಟೈಮಲ್ಲಿ ಫುಲ್ ರೆಸ್ಟ್ ತಗೋಬೇಕು ನೀನು. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಿನ್ ಕಾಲ್ನ ಹೀಗೆ ಇಟ್ಕೊಂಡು, ಸುಮ್ಮನೆರಮ್ಮ, ಏನೂ ಆಗಲ್ಲ. ಇವಾಗ ರಿಲ್ಯಾಕ್ಸ್ ಆಗ್ತಿದ್ಯಾ? ಏನಾದ್ರೂ ತಿಂದ್ಯಾ? ತಿಂದೆ. ಹಣ್ಣೆಲ್ಲ ತಿಂದ್ಯಾ? ಹಾ, ಎಲ್ಲ ತಿಂದೆ. ಏನಾಯ್ತು? ಏನೂ ಇಲ್ಲ, ನೀನ್ ರಿಲ್ಯಾಕ್ಸ್ಡ್ ಆಗಿರು. ಹಲೋ ಸರ್, ಆಫೀಸ್ಗೆ ಯಾವಾಗ ಬರ್ತೀರಾ? ನಿಮ್ಗೋಸ್ಕರ ವೇಟಿಂಗ್ ಸರ್. ವರ್ಕ್ ಫ್ರಮ್ ಹೋಮೋ. ನಾನು ಆಫೀಸೆಲ್ಲ ಬರಲ್ಲ ಸರ್. ಇದನ್ನ ಕೇಳಿ ಸಾಕಾಗೋಗಿದೆ ಸರ್. ಬನ್ನಿ ಸರ್, ಆಫೀಸ್ಗೆ ಐಟಿ ಸಬ್ಮಿಟ್ ಮಾಡಬೇಕು. ಅಷ್ಟೊಂದು ಅವಸರ ಅಂದ್ರೆ ಆನ್ಲೈನೇ ಮಾಡ್ತೀನಿ, ಇಲ್ಲಿಂದಾನೇ ಮಾಡ್ತೀನಿ. ಫೋನ್ ಇಡು. ಏನ್ ಸರ್, ನಿಮ್ಮ ಆಫೀಸ್ ಕೆಲಸದ ಬಗ್ಗೆ ನೀವೇ ಹೇಗೆ ಮಾತಾಡಿದ್ರೆ ಹೇಗೆ ಸರ್? ಏನು ಎಲ್ಲಾನು ಬರೀ ಆನ್ಲೈನಲ್ಲೇ ಮಾಡ್ತೀರಾ ನೀವು? ಸರಿ ಇರಪ್ಪ, ಬರ್ತೀನಿ. ಇವನ್ ಬೇರೆ. ಆಫೀಸಿಂದ ಕಾಲ್ ಬಂದ್ರೆ ಹೀಗೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಆಫೀಸ್ಗೆ ಹೋಗೋದಕ್ಕಿಂತ ನಾ ಇಲ್ಲಿರೋದೇ ಮುಖ್ಯ. ನನ್ ಡೆಲಿವರಿಗೆ ಇನ್ನೂ 10 ದಿನ ಟೈಮ್ ಇದೆ. ನನಗೂ ಅದೇನೇ ಭಯ, ಇನ್ನೂ 10 ದಿನ ಇರೋದು. ನಿನ್ನ ಈ ಥರ ಬಿಟ್ಟು ನನ್ಗೆ ಹೋಗಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಭಯದಲ್ಲಿ ನಾ ಇದ್ದೀನಿ. ನೀನು ಆಫೀಸ್ಗೆ ಹೋಗುಂತ್ಯಾ? ನಾನ್ ನೋಡ್ಕೊಳ್ತೀನಿ. ನನ್ ಡೆಲಿವರಿಗೆ ಇನ್ನೂ 10 ದಿನ ಟೈಮ್ ಇದೆ. ಹಾಗಲ್ಲ ಕಣೆ, ಹಾಗಲ್ಲ ನಂದು. ಏನಿಲ್ಲ, ಮೊದ್ಲು ಆಫೀಸ್ಗೆ ಹೋಗು. ಆಫೀಸ್ ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ. ಈ ಕೆಲ್ಸ ಇಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ. ನೀ ಅದೆಲ್ಲ ಬಿಡು. ವರ್ಕ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ಯಾ? ಪ್ಲೀಸ್ ಗೋ ಅಂಡ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಪರವಾಗಿಲ್ವಾ? ಎಸ್. ನಿನಗೋಸ್ಕರ ಹೋಗ್ತೀನಿ. ಓಕೆ. ಸರಿ. ಭದ್ರವಾಗಿರು. ಅಲ್ಲಿ ಯಾಕೆ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಮ್ಮ. ಹೀಗೆ ಹೋದ್ರೆ ತಿಕ್ಲ ಅಂತಾರಷ್ಟೇ. ಏನ್ ಇಷ್ಟೊಂದು ಬಟ್ಟೆ? ಕೆಲ್ಸದವಳು ಬೇರೆ ಬರ್ಲಿಲ್ವಲ್ಲ. Hello? Please pick up the call. Please, Kanu, pick up the call. Call pick ಮಾಡು.
ಸೈನ್ ಮಾಡಿ ಸರ್. ಎಲ್ಲಿ? ಇದೋ ಇಲ್ಲಿ ಸರ್. ಅಯ್ಯಪ್ಪ. ಓಕೆ, ಆಮೇಲೆ? ಅಷ್ಟೇ ಸರ್. ಆ? ಏನು ಅಷ್ಟೇನಾ? ಅಷ್ಟೇ ಸರ್. ಈ ಒಂದ್ ಚಿಕ್ಕ ಸೈನ್ ಮಾಡೋದಕ್ಕೆ ನನಗೆ 30 ಕಿಲೋಮೀಟರಿಂದ ಬರಕ್ ಹೇಳ್ದ್ಯಾ, ಅದು ಈ ಟೈಮಲ್ಲಿ? ಸರ್, ಸೈನ್ ಹೀಗೆ ತಾನೇ ಹಾಕೋದು. ಅದು ಅಲ್ದೇನೆ ಇನ್ಕಮ್ ಟ್ಯಾಕ್ಸ್ಗೆ ಒಂದು ವಾರದ ಮುಂಚೆನೆ ಕಳಿಸ್ಬೇಕಿತ್ತು ಸರ್. ಇನ್ ಸ್ವಲ್ಪ ಲೇಟ್ ಆಗಿದ್ರೆ ಎಲ್ಲ ಹೋಗ್ಬಿಡುದು ಸರ್. ನೀನೆಲ್ಲ ಒಂದ್ ಮನುಷ್ಯನ? ಜಗತ್ತೇ ಮುಳುಗೋಗುತ್ತೆ ಅಂತಂದ್ರು ಈ ಅಂತ ಹಲ್ ತೋರಿಸ್ತ್ಯಾ? ಒಂದ್ ತೊಂದರೆ ಇದ್ರೆ ಹೇಗಿರ್ಬೇಕು, ನಾರ್ಮಲ್ ಆಗಿದ್ರೆ ಹೇಗಿರ್ಬೇಕು ಅಂತ ಏನು ಗೊತ್ತೇ ಆಗಲ್ಲ. ನನಗೆ ಗೊತ್ತಿಲ್ಲ ಸರ್. ನಿನಗೇನೋ ಗೊತ್ತಾಗತ್ತೆ. Connect the Bluetooth. Connect the Bluetooth. ಹೇಗಾದ್ರೂ ಆಸ್ಪತ್ರೆಗೆ ಹೊರಟೋಗ್ಬೇಕು. ಹಲೋ, ಹಾಯ್ ನಂದು. ಇನ್ನೂ ಮಲ್ಕೊಂಡಿಲ್ವಾ? ನನಗ್ ಪೇನ್ ಶುರು ಆಯ್ತು. ಪೇನ್ ಸ್ಟಾರ್ಟ್ ಆಯ್ತಾ? ಹೇಗೆ ಇಷ್ಟು ಬೇಗ ಪೇನ್ ಸ್ಟಾರ್ಟ್ ಆಯ್ತು? ಇನ್ನು 10 ಡೇಸ್ ಟೈಮ್ ಇತ್ತಲ್ಲ. ಹೇ ನಂದು, ರಿಲ್ಯಾಕ್ಸ್ ಮಾಡು. ನಾ ಬರ್ತಾನೆ ಇದ್ದೀನಿ, ನೀ ಮನೇಲಿ ಇರು ಆಯ್ತಾ? ಓಕೆ, ಒಂದೇ ನಿಮಿಷ. ನಾ ಒಂದು ಕೆಲಸ ಮಾಡ್ತೀನಿ, ಆಂಬ್ಯುಲೆನ್ಸ್ಗೆ ತಕ್ಷಣ ಕಾಲ್ ಮಾಡ್ತೀನಿ. ಒಂದು ನಿಮಿಷ ಲೈನಲ್ಲೇ ಇರು, ಆಂಬ್ಯುಲೆನ್ಸ್ಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ. ಹಲೋ, ಆಂಬ್ಯುಲೆನ್ಸ್. ಹೇಳಿ ಸರ್. ಸರ್, ನಾನು ಮಧುರಾ ನಗರಿಂದ ಕಾಲ್ ಮಾಡ್ತಿದ್ದೀನಿ. ನನ್ನ ವೈಫು ಪ್ರೆಗ್ನೆಂಟು. ನಾನೊಂದು ಕೆಲಸದ ಮೇಲೆ ಆಚೆ ಕಡೆ ಬಂದಿದ್ದೆ. ಅವಳಿಗೆ ಸ್ವಲ್ಪ ಪೇನ್ ಬರ್ತಿದೆ. ಸ್ವಲ್ಪ ಬೇಗ ಆಂಬ್ಯುಲೆನ್ಸ್ ಕಳಿಸ್ತೀರಾ ಸರ್? ನೀವು ಹೇಳಿದ ಏರಿಯಾದಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಸರ್. 1.5 ಗಂಟೆ ಟೈಮ್ ಅಂತೂ ಬೇಕಾಗುತ್ತೆ ಸರ್. ಏನು ಅಷ್ಟೊತ್ತಾಗುತ್ತಾ? ಸರ್, ಅಷ್ಟೊತ್ತೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಸರ್, ತುಂಬ ಅರ್ಜೆಂಟು. ಸ್ವಲ್ಪ ಬೇಗ ಸರ್. ಹಲೋ. ಛೇ, ಕಟ್ ಮಾಡ್ಬಿಟ್ಟ. ನಂದು ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಸ್ವಲ್ಪ ವೆಯ್ಟ್ ಮಾಡು. ಹಲೋ ಸರ್, ಹೇಳಿ ಸರ್, ಫೋನ್ ಕಟ್ ಆಯಿತು. ಮಿನಿಮಮ್ 1 ಗಂಟೆ ಆಗುತ್ತೆ ಸರ್. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ಸ್ವಲ್ಪ ಬೇಗ ಕಳಿಸಿ ಸರ್, ಟೈಮ್ ಇಲ್ಲ ಸರ್, ಬೇಗ ಸರ್. ನಾವು ಟ್ರೈ ಮಾಡ್ತೀವಿ ಸರ್. ಅಮ್ಮ, ನೀನು ನನ್ನ ಜೊತೆ ಮಾತಾಡ್ತಾನೆ ಇರು. ನೀನೇನು ಟೆನ್ಷನ್ ತಗೋಬೇಡ, ನಾನು ಬರ್ತಾ ಇದ್ದೀನಿ, ಭಯ ಪಟ್ಕೋಬೇಡ. ನನ್ನ ಕೈಯಲ್ಲಿ ಆಗ್ತಿಲ್ಲ. ನಾ ಬರ್ತೀನಿ ಬೇಗ. ನಾನು ಪ್ರಕಾಶ ಕಾಲ್ ಮಾಡ್ತೀನಿ. ಪಿಕಪ್ ಪ್ರಕಾಶ್. ಹಲೋ ಪ್ರಕಾಶ್, ಫೋನ್ ತಗೊಳ್ಳೋ. ಹಾಂ, ಸ್ವಲ್ಪ ವೆಯ್ಟ್ ಮಾಡು, ಸ್ನೇಹ ಕಾಲ್ ಮಾಡ್ತೀನಿ. ಹಾಂ, ನಾಟ್ ರೀಚಬಲ್ ಅಂತ ಬರ್ತಿದ್ಯಲ್ಲ. ಹಾಸ್ಪಿಟಲ್ಗೆ ಇನ್ನೊಂದು 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನಾನೇ ಬಂದ್ಬಿಡ್ತೀನಿ. ಏನು? ನೀನು ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಬಂದ್ಬಿಡು, ನಾನು ಬಂದ್ಬಿಡ್ತೀನಿ. ನೀನು ಡ್ರೈವ್ ಮಾಡ್ತಾ ಇದೆಯಾ? ಅದು ಈ ಟೈಮಲ್ಲ. ನೋ, ನೀ ಅವೆಲ್ಲ ಮಾಡಬೇಡ. ನಾ ಬರ್ತಾ ಇದ್ದೀನಿ. ನೀ ಎಲ್ಲಿದ್ಯೋ ಅಲ್ಲೇ ಇರು, ನಾ ಬರ್ತಾ ಇದ್ದೀನಿ. ನಾನು ಹೇಳೋದು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಂಡು. ಸರಿ, ನೀ ಇವಾಗ ಡ್ರೈವ್ ಮಾಡ್ತಿದ್ಯಲ್ಲ, ಹಾಗಿದ್ರೆ ಒಂದು ಕೆಲಸ ಮಾಡು. ಸ್ವಲ್ಪ ಕಾಮ್ ಆಗಿ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡು ಬಾ. ಎದುರುಗಡೆ ಒಂದು ಬೈಪಾಸ್ ಇದೆ, ಆ ಬೈಪಾಸಲ್ಲಿ ನೀಟಾಗಿ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಬಾ. ಅರ್ಥ ಆಯ್ತಾ? ಆಮೇಲೆ ಆಪೋಸಿಟ್ ಅಲ್ಲಿ ಬರ್ತಾ ಇರೋಂಥ ಗಾಡಿಗಳ ಹೈ ಬೀಮ್ ಜಾಸ್ತಿ ಇರುತ್ತೆ. ಸ್ಲೋ ಆಗಿ ಬರಬೇಕು. ನೋಡ್ಕೊಂಡು ಹುಷಾರಾಗಿ ಬಾ. ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ದೀನಿ, ನೀನೇನು ಚಿಂತೆ ಪಡಬೇಡ. ಓಕೆ ತಾನೇ? ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಸರಿ, ಓಕೆ. ತುಂಬ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಬಾ. ನಂದು, ನೀನು ಓಕೆ ತಾನೇ? ನಾ ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ. ನಂದಿನಿ, ಏನಾಯ್ತು? ಏನು ಶಬ್ದ ಅದು? ಹಲೋ ನಂದಿನಿ? ಹಲೋ ನಂದಿನಿ? ಹಲೋ, ನನ್ನ ಮಾತು ಕೇಳ್ತಾ ಇದೆಯಾ? ಹಲೋ ನಂದಿನಿ, ಕಾನ್ಷಿಯಸ್ಸಲ್ಲಿರೋದು ಟ್ರೈ ಮಾಡು. ನಂದಿನಿ, ನನ್ನ ಹತ್ರ ಮಾತಾಡು. ನಂದಿನಿ. ಓಕೆ, ನೀನು ಭಯ ಪಡಬೇಡ, ನಾನು ಬರ್ತಾ ಇದ್ದೀನಿ. ನಂದಿನಿ, ಓಕೆ, ರಿಲ್ಯಾಕ್ಸ್. ನಂದಿನಿ, ಓಕೆ, ನಿನಗೆ ಕೇಳಿಸ್ತಾ ಇದೆಯಾ ಮಾತಾಡೋದು? ನಿನಗೆ ಪ್ರಪೋಸ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ಗೊತ್ತಾಗದೆ ನಾನು ತುಂಬ ಟೆನ್ಷನ್ ಆಗಿದ್ದೆ. ಆಗ ಮೊದಲನೇ ಬಾರಿ ನಾನು ನಿನಗೆ ಪ್ರಪೋಸ್ ಮಾಡಬೇಕಾದ್ರೆ ನಾನು ತುಂಬಾ ಟೆನ್ಷನಲ್ಲಿದ್ನಲ್ವಾ? ಅದು ನೀನು ಒಪ್ಕೊಳ್ಳಿಲ್ಲ ಅಂದರೆ ನಾನು ಸತ್ತೋಗ್ತೀನೋ ಏನೋ ಅಂತ ನಾನು ತುಂಬ ಭಯದಲ್ಲಿದ್ದೆ. ಈಗ ಅದಕ್ಕಿಂತ ತುಂಬಾ ಟೆನ್ಷನ್ ಇದೆ ನಂದಿನಿ ನನಗೆ. ಪ್ಲೀಸ್ ಸ್ವಲ್ಪ ಮಾತಾಡು ನಂದಿನಿ. ಓಕೆ, ನಾನು ಅಷ್ಟೊಂದು ಟೆನ್ಷನ್ ಇದ್ರೂ ನಾನು ನಿನಗೆ ಪ್ರಪೋಸ್ ಮಾಡಿದೆ. ನೀನು ನನಗೆ ಐ ಲವ್ ಯು ಟು ಅಂತ ಹೇಳ್ದಿಯಲ್ಲ,
ಅವತ್ತು ನೀನ್ ಹೇಳಿದ್ಮೇಲೆ ನಾನು ಎಷ್ಟೊಂದು ಸಂತೋಷವಾಗಿದ್ದೆ. ಈಗ್ಲೂ ಅದೇ ಸಂತೋಷ ನಂಗೆ ಬೇಕು ನಂದಿನಿ. ಮತ್ತೆ ನನ್ನ ಲೈಫಲ್ಲಿ ನೀನು ದೊಡ್ಡ ಸಂತೋಷ ಕೊಡ್ತೀಯಾ? ಪ್ಲೀಸ್ ಪ್ಲೀಸ್ ನಂದಿನಿ, ಐ ಲವ್ ಯು ನಂದಿನಿ. ಏನಾದ್ರೂ ಮಾತಾಡು ನಂದಿನಿ. ಹಲೋ. ಓ ಶಿಟ್, ಫೋನ್ ಬೇರೆ ಸ್ವಿಚ್ ಆಫ್. ಅಯ್ಯೋ ಏನಾಗೋಯ್ತಪ್ಪ. ಓ ಅಯ್ಯೋ. ಓಕೆ ಓಕೆ ಕೂಲ್. ಫೋನ್ ಮಾತಾಡ್ಬೇಕಾದ್ರೆ ಅವಳು ಕರೆಕ್ಟಾಗಿ ಬೈಪಾಸಿಗೆ ಬಂದಿರ್ತಾಳೆ. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with. Now they looking nervously, and I don't really care what you think of me respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I got the motherfucking recipe. I've been cooking up hits, I'ma leave a legacy. You'll be looking small. ನನ್ ಮಗು
ಇಲ್ಲಿ ಪಾಪು, ಪಾಪು, ನನ್ ಪಾಪು ಇಲ್ಲಿ. ನನ್ ಮಗು, ನನ್ ಮಗು, ನನ್ ಮಗು. ನನ್ ಮಗು, ನನ್ ಮಗು, ನನ್ ಪಾಪು, ನನ್ ಪಾಪು. ನಂದಿನಿ, 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 ನಂದು, ನಂದಿನಿ, ನಂದು, ಭರತ್, ಭರತ್, ನಂದಿನಿ, ಭರತ್, ಭರತ್. ನಂದಿನಿ, ಇರು ಇರು ನಂದಿನಿ, ಬಂದೆ. ನಂದು, ಬಂದೆ. ಹಾ ನಂದಿನಿ, ಹಾ ಹುಷಾರು. ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊ, ಬಿಡ್ಬೇಡ. ಹುಷಾರು, ಭಯಪಡ್ಬೇಡ. ಹುಷಾರು. ನೋಡ್ಕೊಂಡು. ನಿಧಾನ 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 ನಂದಿನಿ, ಹುಷಾರು. ಹತ್ತು ಹತ್ತು, ನಿಧಾನಕ್ಕೆ. ನಿಧಾನ ನಿಧಾನ.
ಹುಷಾರು. ಹಾ, ನೋಡ್ಕೊಂಡು ನಂದಿನಿ. ನಿಧಾನ ನಿಧಾನ ಕಟ್ಟು. ಅಯ್ಯೋ ಭರತ್, ನಮ್ ಪಾಪು ನಮ್ಮ ಮಗು, ನಮ್ಮ ಮಗು. ಅಲ್ಲಿ ಕಾರಲ್ಲಿ. ನೀ ಇಲ್ಲೇ ಇರು, ನೀ ಇಲ್ಲೇ ಇರು, ನಾನು ತಗೊಂಡ್ಬರ್ತೀನಿ. ಎಲ್ಲಿ? ಭರತ್, 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 ಭರತ್. ಅವಾಗಿಂದ ಅವಳು ತುಂಬಾ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಬಿಟ್ಲು. ಅದರಿಂದ ಅವಳು ಯಾವ ಬುಕ್ನ ಓದ್ತಾಳೋ ಆ ಬುಕ್ ಒಳಗೆ ಚೆನ್ನಾಗಿ ಇನ್ವಾಲ್ವ್ ಆಗ್ಬಿಡ್ತಾಳೆ. ಅದೇ ನಿಜ ಅಂತ ಅನ್ಕೊಂಡು ತುಂಬಾ ಡಿಫರೆಂಟ್ ಆಗಿ ನಡ್ಕೋತಾಳೆ. ಅವಳನ್ನ ಹೇಗಾದ್ರೂ ಗುಣಪಡಿಸ್ಬೇಕು ಅಂತ ಎಲ್ಲಾ ರೀತಿನೂ ಟ್ರೈ ಮಾಡ್ತಾ ಇದ್ದೀನಿ ಸರ್. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಓಕೆ, ಇಫ್ ಯು ನೀಡ್ ಎನಿ ಹೆಲ್ಪ್ ಕಾಲ್ ಮೀ. ಹೋಗಿ ಬರ್ಲಾ? ಓಕೆ. ಓಕೆ. ನಂದಿನಿ, ಹಾ ಅಪ್ಪ. ಮಳೆ ಬರ್ತಾ ಇದೆಯಾ ಅಂತ ಸ್ವಲ್ಪ ನೋಡಮ್ಮ. ಹಾ ಸರಿ ಅಪ್ಪ. ಮಳೆ ಏನ್ ಬರ್ತಿಲ್ವಲ್ಲ? ಮಳೆ ಏನ್ ಬರ್ತಿಲ್ಲಪ್ಪ. ನಂದಿನಿ, ಟೈಮ್ ಆಯ್ತು, ಬಾ ಹೋಗೋಣ. ಒಂದ್ ನಿಮಿಷ ಅಪ್ಪ, ಈಗ್ಲೇ ಬರ್ತೀನಿ. ಎಸ್. Jolly go, jolly go, jolly jolly go, happy go, happy go, happy happy go.
ಸರ್ ನಾನು ಬಂದಿದ್ದ ಕಾರು ಆಕ್ಸಿಡೆಂಟ್ ಆಗ್ಬಿಡ್ತು ಸರ್. ಹಾಗೆ ಆಗತ್ತೆ. ಸರಿ ಬಿಡಿ ಸರ್, ನಾನು ಹೋಗ್ಬೇಕು. ಮೇಲ್ಗಡೆನಾ? ಮೇಲೆ ಅಲ್ಲ ಸರ್, ಕೇರಳಕ್ಕೆ. ಸರ್ ನೀವೆಲ್ಲಿ ಹೋಗ್ತಿದ್ದೀರಾ ಸರ್? ಕೇರಳಗೆ. ನನ್ಗೆ ಅವಾಗ್ಲೇ ಗೊತ್ತು ಸರ್ ನೀವು ಕೇರಳ ಹೋಗ್ತಿದ್ದೀರಂತ. ಮೋಹನ್ ಲಾಲ್ ತರ ಇದ್ದೀರಾ. ಜಾಲಿಗೋ ಜಾಲಿಗೋ ಜಾಲಿ ಜಾಲಿಗೋ, ಹ್ಯಾಪಿಗೋ ಹ್ಯಾಪಿಗೋ ಹ್ಯಾಪಿ ಹ್ಯಾಪಿಗೋ. ಥ್ಯಾಂಕ್ ಯು ಸರ್. ಸರ್ ಸಿಸ್ಟರ್ ಯಾರು? ನನ್ ಮಗಳಪ್ಪ. ಹಾಯ್ ಸಿಸ್ಟರ್. ಸಿಸ್ಟರ್ ಏನೊಂಥರ ಇದಾರಲ್ಲ ಇವರು, ಕಿವಿ ಕೇಳಲ್ವಾ? ಕಲ್ತೀನಿ, ಎಲ್ಲಾರನ್ನೂ ಕೊಂದ್ಬಿಡ್ತೀನಿ. ನಂದಿನಿ, ಒಬ್ರನ್ನೂ ಬಿಡೋದಿಲ್ಲ. ನಂದಿನಿ, ಕೂಲ್ ಕೂಲ್. ನಂದಿನಿ ಬೇಡ ಹೇಳ್ತಾ ಇದ್ದೀನಲ್ಲ. ಇವ್ರಿಗೆ ಏನಾಗಿದೆ ಸರ್? ಕೊಲ್ತೀನಿ. ಗಾಡಿ ನಿಲ್ಸಿ ಸರ್ ಪ್ಲೀಸ್ ಸರ್. ಏನ್ ಸರ್ ಇದು? ಎಲ್ಲಾರನ್ನೂ ಕೊಂದ್ಬಿಡ್ತೀನಿ. ಸರ್ ಸರ್ ಭಯ ಆಗ್ತಿದೆ, ನಿಲ್ಸಿ ಸರ್. ಭಯ ಪಡ್ಬೇಡ ಸರ್ ಪ್ಲೀಸ್ ಸರ್, ಗಾಡಿ ನಿಲ್ಸಿ ಸರ್. ಅವನಿಲ್ಲೇ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಸರ್ ಇದೆಲ್ಲ ತುಂಬಾ ಅನ್ಯಾಯ ಸರ್. ಏನ್ ಸರ್ ನಡೀತಾ ಇದೆ ಇಲ್ಲಿ? ಏನು ಏನ್ ಸರ್ ಇದು? ಹುಚ್ಚು ಹುಡುಗಿ ಜೊತೆ ನನ್ನನ್ ಕರ್ಕೊಂಡ್ ಬಂದಿದ್ದೀರಲ್ಲ, ಏನಾದ್ರು ದೊಡ್ಡ ಆಗ್ಬಿಟ್ರೆ ಧೈರ್ಯಶಾಲಿ ಅಂದೆ. ಧೈರ್ಯಶಾಲಿನಿ ಸರ್, ಆದ್ರೆ ನಮ್ಮೂರಲ್ಲಿ ಇಲ್ಲ ಸರ್. ಹಾಗಂತ ಧೈರ್ಯ ತೋರ್ಸಕ್ ಆಗಲ್ಲ ಅಲ್ವಾ ಸರ್? ಹೋಗು ಪ್ಲೀಸ್ ಸರ್. ಯಾವ ಕರ್ಮರೇ ಏನೋ ಬಂದು ಇವಳ ಹತ್ರ ಸಿಕ್ಕಾಕೊಂಡಿದ್ದೀನಿ. ಏನ್ ಅಲ್ಲೇ ನಿಂತಿದ್ದಾಳೆ? ಒಂದ್ ವೇಳೆ ಹುಚ್ಚು ಇಲ್ಲಿ ಬಂದ್ಮೇಲೆ ಸರಿ ಹೋಯ್ತಾ ಏನು ಅಂತ ಗೊತ್ತಿಲ್ವಲ್ಲಪ್ಪ. ಏನ್ ಕರ್ಮನ ಗುರು ಇದು? ಛೇ. ಸಿಸ್ಟರ್ ಏನಾಯ್ತು ನಿಮ್ಗೆ? ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಸಿಸ್ಟರ್ ಹೋಗೋಣ. ಸಿಸ್ಟರ್ ಅಯ್ಯೋ ಇವಳಿಗೆ ಏನಾದ್ರು ಲೂಸಾ? ಚಿನ್ನಿ, ಹೇ ಚಿನ್ನಿ. ಚಿನ್ನಿ ಯಾಕ್ಬೇಕು? ನೀವ್ಯಾರು? ಅಕ್ಕ ಏನ್ ಕೇಳ್ತಿದ್ದ ಅದನ್ನ ಬೇಗ ನೀವ್ ಯಾರು? ಹೇಳ್ಬಿಡು, ಇಲ್ಲ ಅಂದ್ರೆ ಹೊಡೆದು ಮೂತಿ ಎಲ್ಲ ಚಚ್ಚಾಕ್ ಬಿಡ್ತಾಳೆ. ಯಾರು ನೀವು? ನಂದಿನಿ, ಬಂದಿಲ್ ಕೂತ್ಕೋ. ಅಕ್ಕ ಬನ್ನಿ ಬನ್ನಿ. ಅಕ್ಕ ಬನ್ನಿ ಕೂತ್ಕೊಳ್ಳಿ. ಏನ್ ಬೇಕು ಸರ್? ಕಾಫಿ. ಓಕೆ ಸರ್. ಥ್ಯಾಂಕ್ ಯು. ಯಪ್ಪ ಕಾಫಿನ ಇದು ಏನಿಷ್ಟು ಕೆಟ್ಟದಾಗಿದೆ. ಹುಚ್ಚಿ ಏನ್ ನೋಡ್ತಾ ಇದ್ದಾಳೆ ಅಲ್ಲಿ? ನಿಮ್ಗೇನು ಗೊತ್ತಾಗ್ತಾ ಇಲ್ವಾ? ಏನ್ ನಡೀತದೆ ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ನಿನ್ನನ್ ಬಿಡಲ್ಲ ಕಣೋ. ಸರ್ ನಿಮ್ಗೊಂದು ನಮಸ್ಕಾರ, ನಿಮ್ ಮಗಳಿಗೊಂದು ದೊಡ್ಡ ನಮಸ್ಕಾರ ಸರ್. ನನ್ ಬಿಟ್ಬಿಡಿ ಸರ್. ನೀವು ಬೇಡ, ನಿಮ್ ಲಿಫ್ಟ್ ಬೇಡ, ಯಾವ್ದಾದ್ರು ಲಾರಿ ಹತ್ಕೊಂಡು ನಾನು ಕೇರಳ ತಲುಪ್ಕೊಂಡ್ಬಿಡ್ತೀನಿ ಸರ್. ದೊಡ್ಡ ನಮಸ್ಕಾರ ಸರ್.
ನಂದಿನಿ, ಏನಾಯ್ತಮ್ಮ? ಅಪ್ಪ ಅವನನ್ನ ಕೊಂದ್ಬಿಡ್ತೀನಪ್ಪ. ಅವನಿನ್ನೂ ಜೀವಂತ ಇದ್ದಾನಪ್ಪ. ನಂದಿನಿ, ಎಲ್ಲ ಸರಿ ಹೋಗುತ್ತೆ. ಬಾಮ್ಮ. ಕೊಂದ್ಬಿಡ್ತೀನಪ್ಪ. ಬನ್ನಿ. ಯಾರು ನೀವು? ಈ ನಡುರಾತ್ರಿಲಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ ನೀವು? ಗುರುಗಳು ಒಳಗಡೆ ಇದ್ದಾರೆ. ಅಚ್ಚ ಅಡಿಕೆ. ಹೇ ರಾಜೇಶ್, ಹೇಗಿದೀಯಾ? ಚೆನ್ನಾಗಿದ್ದೀನಿ ಕಣೋ. ಒಂದ್ಸತಿ ನನ್ನ ಮಗಳನ್ನ ನೀನ್ ನೋಡು ಅಂತ ಕರ್ಕೊಂಬಂದೆ. ಹೇಗಿದ್ಯಮ್ಮ? ನಮಸ್ಕಾರ ಅಂಕಲ್, ಚೆನ್ನಾಗಿದ್ದೀನಿ. ಸರಿ, ನಿನ್ ಮೇಲೆ ಹೋಗಿ ರೆಸ್ಟ್ ತಗೊಳಮ್ಮ. ಓಕೆ ಅಂಕಲ್. ನೀನು ಹೋಗಿ ಅವಳು ರೂಮ್ ತೋರಿಸು. ಆಯ್ತಿಲ್ವಾ ಅಮ್ಮ? ಹ್ಮ್. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ ಕಣೋ, ನನ್ನ ಚಿಂತೆ ಎಲ್ಲ ನಂದಿನಿ ಬಗ್ಗೆ ಅಷ್ಟೇ. ಹೌದು, ನೀವು ಯಾವ ಊರು? ಈ ಕಡೆ ಬನ್ನಿ. ಹೌದು, ನಿಮ್ಮ ಹೆಸರೇನು? ಬಾಯ್ ತೆಗೆದು ಮಾತಾಡಿದ್ರೆ ಮುತ್ತೇನಾದ್ರೂ ಉದ್ರೋಗ್ಬಿಡ್ತಾ? ಈ ಕಡೆ ಬನ್ನಿ. ಇಲ್ಲಿ ನೋಡಿ, ನಿಮ್ ರೂಮು ಮೇಲ್ಗಡೆ. ಹಂಗೆಲ್ಲ ಗೊತ್ತು. ಸರಿಯಾದ ಸೈಕೋ ಅಂತ ಕಾಣಿಸುತ್ತೆ. ಏನಾದ್ರೂ ನಾನ್ ಕೂಲಾಗಿರ್ತೀನಿ. ಹಾ, ಒಬ್ಬ ಕಳ್ಳ ತನ್ನ ತಂಗಿನ ಅಮೇರಿಕಕ್ಕೆ ಕಳಿಸೋದಿಕ್ಕೆ ಚಿಕ್ಕ ಚಿಕ್ಕ ವಸ್ತುಗಳು, ಪೆನ್ಸಿಲ್, ಪೆನ್, ಈ ರೀತಿ ವಸ್ತುಗಳನ್ನ ಕಳ್ತನ ಮಾಡ್ತಿದ್ದ. ತುಂಬ ಕಷ್ಟಪಟ್ಟು ತಂಗಿನ ಓದಿಸ್ತಾ ಇದ್ದ. ಆದರೆ ಏನು ಮಾಡೋಕ್ಕಾಗದೆ ಕೊನೆಯಲ್ಲಿ ಒಂದು ಮನೇಲಿ ಕಳ್ತನ ಮಾಡಬೇಕು ಅಂತ ಯೋಚಿಸಿ ಆ ಮನೆ ಒಳಗಡೆ ಹೋದ. ಆ ಮನೆ ಹತ್ರ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಮೆತ್ತಗೆ ಒಳಗಡೆ ಹೋದ. ಮನೆ ದೊಡ್ಡದಾಗಿದೆ, ಚೆನ್ನಾಗಿ ಕದಿಬೋದು. ಯಾರಾದರೂ ಇದ್ದಾರಾ ಇಲ್ವಾ ಅಂತ ಆ ಕಡೆ ಈ ಕಡೆ ತಿರುಗಿ ನೋಡಿ ಒಳಗಡೆ ಬರೋದಕ್ಕೆ ಮೆತ್ತಗೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಹುಡುಕೊಂಡೇ ಒಳಗಡೆ ಬಂದ. ಮೆತ್ತಗೆ ಹಾಗೆ ಒಳಗಡೆ ಬಂದ. ಆ ಕಡೆ ಈ ಕಡೆ ನೋಡಿಕೊಂಡು ಮೆತ್ತಗೆ ಒಳಗಡೆ ಹೋಗೋದಕ್ಕೆ ಸಂಚು ಮಾಡ್ತಿದ್ದ. ಹೀಗೆ ಒಳಗಡೆ ಬರೋದಕ್ಕೆ ಟ್ರೈ ಮಾಡಬೇಕಾದ್ರೆ ಅವನ ಅದೃಷ್ಟಕ್ಕೆ ಬಾಗಿಲು ತೆಗ್ದೇ ಇತ್ತು. ಮೆತ್ತಗೆ ಒಳಗಡೆ ಬಂದು ಡೋರ್ನ ಲಾಕ್ ಮಾಡಿಕೊಂಡ. ಮೆತ್ತಗೆ ಹಾಗೆ ಒಳಗಡೆ ಹೋಗಿ ಏನಾದರೂ ಸಿಗ್ಬೋದಾ ಅಂತ ಹುಡುಕ್ತಾನೆ ಇದ್ದ. ಕೆಳಗಡೆ ಏನೂ ಸಿಗ್ಲಿಲ್ಲ ಅಂತ ಮೆತ್ತಗೆ ಮೇಲ್ಗಡೆ ಹೋಗೋ ಪ್ರಯತ್ನ ಮಾಡ್ದ. ಮೇಲ್ಗಡೆ ಹಾಗೆ ಬಂದು ಆ ಕಡೆ ಈ ಕಡೆ ನೋಡ್ಕೊಂಡು ಕೊನೆಗೆ ಸೂಪರ್ ಆಗಿದ್ದಾಳಲ್ಲ. ವಾಟರ್ ಬೇಕಾ? ಛೇ, ಕಳ್ಳ ನಾಯಿ, ಮನೆ ಒಳಗಡೆ ಬರೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಮಾಡ್ತೀನಿ ನೋಡು, ಕೊಂದ್ಬಿಡ್ತೀನಿ. ನನಗೆ ನೀರ್ ಕೊಡ್ತೀಯಾ? ನಿನ್ನನ್ನು ಕೊಂದು ಬಿಡ್ತೀನಿ. ಅಯ್ಯೋ ಬಿಟ್ಬಿಡಿ. ನಿನ್ನಂತ ಮನುಷ್ಯರೆಲ್ಲ ಜೀವಂತನೇ ಇರಬಾರ್ದು. ನಿಲ್ಸಮ್ಮ, ನಿಲ್ಸು ಅಂತ ಹೇಳಿದ್ನಲ್ಲ.
ಬಿಡಮ್ಮ ಅವ್ನ. ಬಿಡಮ್ಮ, ಹೇಳಿ ಕೇಳು. ಈ ಕಡೆ ಬಾ. ಬಿಡಮ್ಮ ಅವ್ನ. ಹೇಳಿ ಕೇಳು. ನಿಲ್ಸಮ್ಮ. ಬಿಡ್ತೀನಿ ನಾನು. ನಂದಿನಿ, ಅಮ್ಮ, ಈ ಕಡೆ. ಸಾಕು ಛೇ, ನಂದಿನಿ, ಸ್ವಲ್ಪ ಸಮಾಧಾನವಾಗಿರಮ್ಮ. ಏನೂ ಆಗಲ್ಲ, ಸಮಾಧಾನ. ರಾಜೇಶ್, ಹಾ ನೀನು ಹೇಳ್ದಂಗೆ ಅವಳಿಗೆ ತುಂಬ ಪ್ರಾಬ್ಲಮ್ ಇದೆ. ನಾಳೆಯಿಂದನೇ ಟ್ರೀಟ್ಮೆಂಟ್ ಶುರು ಮಾಡೋಣ. ಇವಾಗ ತುಂಬ ಲೇಟಾಗಿದೆ, ನಾಳೆ ಮಾತಾಡೋಣ, ಸರಿನಾ? ಸರಿ ಕಣ. ಹ್ಞೂ. ಅವನನ್ನು ಕೊಂದ್ಬಿಡ್ಬೇಕು. ನನಗಿಷ್ಟು ಅನ್ಯಾಯ ಮಾಡಿದ್ದಾನೆ, ಅವನನ್ನು ಕೊಂದ್ಬಿಡ್ಬೇಕು. ಅವನನ್ನು ಕೊಲ್ಲೇಬೇಕು. ಅವನು ನನಗೆ ಮಾಡಿರೋ ದ್ರೋಹಕ್ಕೆ ನಾನು ಅವನನ್ನು ಜೀವಂತ ಬಿಡಲ್ಲ. ನಾನು ಅವನನ್ನು ಕೊಲ್ಬೇಕು. ಅಯ್ಯಯ್ಯೋ, ಅಯ್ಯೋ, ಯಾರು? ನಿನ್ನ ಜೀವಂತ ಉಳಿಸಲ್ಲ, ಕೊಂದ್ಬಿಡ್ತೀನಿ. ನಾನೇನ್ ಮಾಡ್ದೆ? ಕೊಂದ್ಬಿಡ್ತೀನಿ ನಿನ್ನ ಜೀವಂತ ಉಳಿಸಲ್ಲ, ನಿನ್ನ ಕೊಂದ್ಬಿಡ್ತೀನಿ. ನಂದಿನಿ, ನಿಲ್ಸಮ್ಮ, ನಿಲ್ಸು. ಬಿಡು ಬಿಡು ಬಿಡು, ಹಾಗೆಲ್ಲ ಹೊಡಿಬಾರ್ದು, ಬಿಡು. ನಂದಿನಿ, ನಂದಿನಿ, ನಿಲ್ಸಮ್ಮ. ನಂದಿನಿ, ನಿಲ್ಸಮ್ಮ. ಆ ಥರ ಎಲ್ಲ ಮಾಡಬಾರ್ದು. ಬಾಯಿ ಕಡೆ, ಬಾಯಿ ಕಡೆ. ಬಿಡಲ್ಲ ನಿನ್ನ. ಬಾಬಾ, ಬಾಬಾ, ಬಾಯಿ ಕಡೆ. ಆ ಥರ ಎಲ್ಲ ಮಾಡಬಾರ್ದು. ಬಾಯಿ ಕಡೆ. ಬಿಡಿ ನನ್ನ. ಸುಮ್ಮನೆ ಗಲಾಟೆ ಮಾಡಬಾರ್ದು. ನೋಡು, ಆ ಥರ ಎಲ್ಲ ಮಾಡಬಾರ್ದು. ಸುಮ್ಮನೆ ಬಾಯಿ ಕಡೆ. ಬಾಬಾ, ನಾನು ಅವನನ್ನು ಕೊಲ್ಬೇಕು. ಬಾಯಿ ಕಡೆ. ನಾನು ಅವನನ್ನು ಸುಮ್ಮನೆ ಇರು, ಕೊಲ್ಬೇಕು. ಆ ಥರ ಎಲ್ಲ ಮಾಡಬಾರ್ದು. ಶಾಂತವಾಗಿರು ಸ್ವಲ್ಪ. ಬಿಡಲ್ಲ ನಾನು. ಬಾಗಿಲು ಮುಚ್ಚಿ. ಹಾ, ನೀನ್ ಸುಮ್ಮನೆ ಇರು ಸ್ವಲ್ಪ. ಬಿಡಿ ನನ್ನ. ಮೊದಲು ಪೊಲೀಸರಿಗೆ ಕಾಲ್ ಮಾಡಿ ಫಸ್ಟ್ ಹಾಕೊಡ್ಬೇಕು ಇವಳನ್ನ. ಯಪ್ಪ, ಇದೇನೆ ಕಣೋ ತೊಂದ್ರೆ. ನನ್ನ ಮಗಳು ತುಂಬಾನೇ ಕಷ್ಟಪಡ್ತಿದ್ದಾಳೆ ಕಣೋ. ನಂದಿನಿಗೆ ಇಲ್ಲಿ ಗುಣ ಮಾಡಕ್ಕಾಗಲ್ಲ ಅನ್ಸುತ್ತೆ. ಅವಳು ತುಂಬಾ ಅಪಾಯದಲ್ಲಿದ್ದಾಳೆ. ನನಗೆ ಅರ್ಥ ಆಗೋ ಹಾಗೆ ಹೇಳೋ. ನಂದಿನಿ ಯಾವೆಲ್ಲ ಪುಸ್ತಕ ಓದ್ತಿದ್ದಾಳೋ ಆ ಬುಕ್ಕಲ್ಲಿರೋ ಪಾತ್ರದಂತೆ ಅವಳನ್ನ ಕಲ್ಪನೆ ಮಾಡ್ಕೋತಿದ್ದಾಳೆ. ಮುಖ್ಯವಾದ ವಿಷಯ ಏನಂದ್ರೆ ಆ ಕತೆ ಒಳಗಡೆ ಬರೋ ಪಾತ್ರಗಳೆಲ್ಲವೂ ಅವಳ ಮೈ ಮೇಲೇನೆ ಬರ್ತಾ ಇದೆ. ಮತ್ತೆ ನಿನ್ನನ್ ಕೊಲ್ಲಕ್ಕೆ ಯಾಕೆ ಅವಳು ಪ್ರಯತ್ನ ಪಟ್ಲು? ಬಿಡಲ್ಲ ನೀನು. ಮೇಡಮ್, ತಾಳೆ ನೀರು ಕೊಡಿರಿ. ಛೇ, ಇದ್ರ ಹಿಂದೆ ಬೇರೆ ಏನೋ ವಿಷಯ ಇದೆ ಅಂತ ಅನ್ಸುತ್ತೆ. ಸರಿ, ಇವಾಗ ನಾವೇನ್ ಮಾಡ್ಬೇಕು ಅಂತ್ಯಾ? ಏನೋ ಶಬ್ದ ಆಗ್ತಾ ಇದೆಯಲ್ಲ? ಬನ್ನಿ ನೋಡೋಣ. ನಂದಿನಿ, ಅಯ್ಯೋ, ಇವಳಿಗೇನೋ ದೆವ್ವ ಹಿಡ್ದಿದೆ ಅನ್ಸುತ್ತೆ. ಇವಳು ಸಾವಾಸನೆ ಬೇಡ ಕಣಪ್ಪ ಸ್ವಾಮಿ. ಯಪ್ಪ, ಮೊದ್ಲಿನಿಂದ ಕಲ್ಸ್ಕೊಳ್ಳೋಣ. ಇವ್ರು ಸಾವಾಸನೆ ಬೇಡ. ಯಪ್ಪ ದೇವ್ರೇ. ನನಗೇನಾಗ್ತಿದೆ? ನಂದಿನಿ, ನಂದಿನಿ, ಏನಾಯ್ತು? ನಂದಿನಿ, 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 ಏನಾಯ್ತಮ್ಮ? ಏನಮ್ಮ ಆಯ್ತು? ಏನ್ ಹೇಳು. ನಂದಿನಿ, ಭಯಪಡ್ಬೇಡಮ್ಮ. ಯಾರು? ಏನಿಲ್ಲಮ್ಮ, ಏನಾಯ್ತು? ಏನಿಲ್ಲ, ಏನೂ ಇಲ್ಲ. ನೀನ್ ಚಿಂತೆ ಪಡಬೇಡ. ಕನ್ಸದು ಎಲ್ಲ ಸರಿ ಹೋಗುತ್ತೆ. ಭಯ ಪಡಬೇಡ ನಂದಿನಿ. ಹಾ, ಹುಷಾರು. ಭಯಪಡೋ ಅಗತ್ಯ ಇಲ್ಲ. ಬೆಳಗ್ಗೆವರೆಗೂ ಮಲ್ಕೋತಾಳೆ. ಬಾ. ಇಲ್ಲೇನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವಳನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ ಕರ್ಕೊಂಡು ಹೋಗೋದೇ ಒಳ್ಳೇದು ಅನ್ನಿಸ್ತಾ ಇದೆ. ಸರಿ, ನಾಳೆನೇ ಕರ್ಕೊಂಡು ಹೋಗೋಣ.
ಹೇಳಿ ರಾಜೇಶ್, ಸರ್, ಇವಾಗ ನಿಮ್ಮ ಮಗಳ ಸ್ಥಿತಿ ಹೇಗಿದೆ? ಎಷ್ಟೇ ಟ್ರೀಟ್ಮೆಂಟ್ ಕೊಡ್ಸಿದ್ರೂ ಆಗ್ತಾ ಇಲ್ಲ ಸರ್. ಅವಳು ಆ ವಿಷಯನ ಮರಿತಾನೇ ಇಲ್ಲ ಸರ್. ನಾನಿವಾಗ ಅವಳನ್ನ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಬಂದಿದ್ದೀನಿ. ಓಕೆ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಇವಳು ಯಾರನ್ನ ಕೊಲ್ಬೇಕು ಅಂತಿದ್ದಾಳೋ ಅವ್ರನ್ನ ಇವಳು ಮುಂದೆ ಕರ್ಕೊಂಬಂದೆ ಸಾಕು ಅಂದ್ರು. ಇವಳು ತೊಂದರೆ ಸರಿ ಹೋಗುತ್ತೆ ಅಂದ್ರು. ಆ ಪತ್ರಿಕೆಯಲ್ಲಿರೋ ಫೋಟೋನ ನಿಮಗೆ ಸೆಂಡ್ ಮಾಡ್ತೀನಿ ಸರ್, ಸ್ವಲ್ಪ ನೋಡ್ತೀರಾ ಸರ್? ವಾಟ್ಸಪ್ಪಲ್ಲಿ ಕಳಿಸಿದ್ದೀರಾ? ಹೌದು ಸರ್. ನೋಡ್ತೀನಿ. ಅರೆ, ಇವನ್ ರಾಹುಲ್ ಅಲ್ವಾ? ನನಗೆ ಗೊತ್ತಿರೋವನೇ. ಯಾ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಇವನು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದ್ದಾನೆ ರಾಜೇಶ್. ಅವರು ಮ್ಯಾಗಝೀನಲ್ಲಿ ತುಂಬಾ ಒಳ್ಳೆ ಮಾಡಲ್. ಯಾ ಈಸ್ ಎ ಗುಡ್ ಮಾಡೆಲ್. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನಾನೇ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್. ಸರಿ ಆಯಿತು. ಪ್ಲೀಸ್ ಬನ್ನಿ. ನಂದಿನಿ ಇಲ್ಲಿ. ಅಮ್ಮ ನಂದಿನಿ, ಬಾ. ಅಮ್ಮ ನಂದಿನಿ, ಬಾಮ್ಮ, ಆಚೆ ಬಾ. ಬಾ ನೋಡು, ನೀನೇನ್ ಭಯ ಪಡ್ಬೇಡ. ಬಾ, ಇಲ್ಲಿ ನೋಡಿ ಯಾರು ಬಂದ್ಯಾರೆ. ಬಾ ಕೂತ್ಕೋ. ನಂದಿನಿ, 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 ಇಲ್ಲಿ ನೋಡು. ನೀನು ಹೇಳಿದ್ದು ಇವರಿನೇ. ಇವರಿಬ್ಬರ ಬಗ್ಗೆ ತಾನೇ ನೀನು ಮಾತಾಡ್ತಾ ಇದ್ದು. ನಂದಿನಿ, ಒಂದ್ ನಿಮಿಷ ನೋಡಮ್ಮ. ಭಯ ಪಡದೆ ನೀಟಾಗಿ ನೋಡು. ನೀನ್ ಭಯ ಪಡಬೇಕಾಗಿಲ್ಲ, ಗೊತ್ತಾಯ್ತಾ? ಧೈರ್ಯವಾಗಿರು. ಧೈರ್ಯವಾಗಿ ನೋಡಮ್ಮ. ಓಕೆ, ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಬನ್ನಿ. ನೀವು ಭಯ ಪಡೋಂಥದ್ದೇನೂ ಇಲ್ಲ. ನೀವು ಮಾಡಿದ್ದು ತುಂಬಾ ದೊಡ್ಡ ಉಪಕಾರ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ದಿಸ್ ಇಸ್ ರಾಹುಲ್. ಹಾಯ್. ಅವ್ರ್ಯಾರು? ನಾನು ಇವನ್ ಗರ್ಲ್ ಫ್ರೆಂಡ್. ಯಾವಾಗ್ಲಿಂದ? ಮೊದಲು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಆಮೇಲೆ ಫ್ರೆಂಡ್ಸ್, ಈಗ ಲವ್ ಮಾಡ್ತಿದ್ದೀವಿ. ನಮ್ಮ ಅಪ್ಪ ಅಮ್ಮ ಓಕೆ ಅಂದ್ರೆ ಮದ್ವೆ, ಇಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ದೂರ ಆಗ್ಬಿಡ್ತೀರಾ? ಸಾರಿ, ನಾನು ನಾರ್ಮಲ್ ಆಗೇ ಕೇಳಿದೆ. ನಾವು ಹೋಗೋಣವಾ? ಹಲೋ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಲೋ. ಹಲೋ, ಹಾಯ್, ನಾನು ನಂದಿನಿ ಮಾತಾಡ್ತಿದ್ದೀನಿ. ನಂದಿನಿ ಹೇಳಿ. ನಿಮ್ ಮನೇಲಿ ಮಾತಾಡಿ ಕಲ್ಯಾಣ ನಿಶ್ಚಯ ಮಾಡಿದ್ ನಾನೇ. ತುಂಬಾ ಥ್ಯಾಂಕ್ಸ್. ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಎಲ್ಲ ನನ್ಗೇನು ಬೇಡ. ಇವತ್ ನನ್ ಬರ್ಡೇ. ಐ ಆಮ್ ಇನ್ವೈಟಿಂಗ್ ಯು ಟು ಮೈ ಬರ್ಡೇ. ನೀವ್ ಬಂದ್ರೆ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಡೆಫಿನೆಟ್ಲಿ. ಓಕೆ ಓಕೆ, ಸಿ ಯು ದೆನ್. ಬಾಯ್. ಹಾಯ್ ಗೈಸ್. ಹಾಯ್. ಏನೋ ಗ್ರ್ಯಾಂಡ್ ಪಾರ್ಟಿ ಅಂತ ಹೇಳಿದ್ರಿ, ಇಲ್ಲಿ ಯಾರೂ ಇಲ್ಲ. ಡ್ಯಾಡಿ ಏನು ಕೆಲ್ಸ ಬಂತು ಅಂತ ಬೆಂಗಳೂರಿಗೆ ಹೋದ್ರು. ಆದ್ರೆ ನೀವಿದ್ದೀರಲ್ಲ, ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ನಂದಿನಿ ಹೇಳಿ, ಏನಾಯ್ತು? ನಾನು ಹೇಗೆ ಇಲ್ಲಿಗೆ ಬಂದೆ? ನೀವೆಲ್ಲ ಹೋಗ್ತಾ ಇದ್ದೀರಾ? ಏನಾಯ್ತು? ಯಾರು ಕಿರ್ಚ್ತಾ ಇರೋದು? ನನ್ನನ್ನು ಬಿಟ್ಟೆಲ್ಲೂ ಹೋಗ್ಬೇಡಿ. ಓಕೆ ಓಕೆ, ಕೂಲ್ ಕೂಲ್. ಅವಳನ್ನು ಕೊಂದಿದ್ದು ನಾನೇ. ನಿನಗೆ ಬೇರೆ ದಾರಿ ಇಲ್ಲ. ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ನಾನು ಕೊಂದ್ಬಿಟ್ಟೆ, ನಾನು ಕೊಂದ್ಬಿಟ್ಟೆ. ನಾ ಕೊಂದ್ಬಿಟ್ಟೆ. ಪೊಲೀಸ್ ಪೊಲೀಸ್ ಪೊಲೀಸ್. ಹಲೋ ಪೊಲೀಸ್. ಏನಾಯ್ತಮ್ಮ ನಂದಿನಿ, ಕಾಲ್ ಮಾಡಿದ್ದೆ? ನಾನು ಕೊಂದ್ಬಿಟ್ಟೆ. ಕೊಲೆ ಮಾಡ್ತೀಯಾ? ಅವರಿಬ್ರನ್ನು ಕೊಂದ್ಬಿಟ್ಟೆ ಅಂಕಲ್. ನಿಜವಾಗ್ಲೂನಾ? ಮೇಲೆ ಮೇಲೆ ಮೇಲಿದ್ದಾರೆ, ಬನ್ನಿ. ಸರಿ ಆಯ್ತು, ನಾನು ತೋರಿಸ್ತೀನಿ. ಬನ್ನಿ ಅಂಕಲ್, ಬನ್ನಿ. ಬನ್ನಿ ಅಂಕಲ್, ಬನ್ನಿ. ಇಲ್ಲೇ ಇಲ್ಲೇ ಯಾವಾಗ್ಲೂ ಇದೇ ಕಥೆನಾ? ಯಾವಾಗ್ಲೂ ಹೀಗೆ ಮಾಡ್ತೀಯಲ್ಲ? ರಿಲ್ಯಾಕ್ಸ್, ಕೂಲ್ ಕೂಲ್. ಆರಾಮಲ್ಲಿದ್ದಾರೆ, ಬನ್ನಿ ಅಂಕಲ್. ಸರಿ ಬಾ ನೋಡೋಣ. ಏನಮ್ಮ ನಿಂದು ಸಮಸ್ಯೆ? ಇಲ್ಲೇ ಇದ್ರು. ವಾಟ್ ಇಸ್ ದಿಸ್? ಇಲ್ಲೇ ಇದ್ರು. ಓಕೆ, ಇದ್ರಲ್ಲೇ ಹೊಡೆದು ಸಾಯಿಸ್ದೆ. ಹೌದು ನಂದಿನಿ, ನಿಮ್ಮಪ್ಪ ಎಲ್ಲಿ? ಅದು ಅವರು ಎಲ್ಲಿ ಹೋದ್ರು ಗೊತ್ತಿಲ್ಲ. ಓಕೆ, ನನಗೆಲ್ಲ ಅರ್ಥ ಆಯ್ತು. ಬಾ, ರಿಲ್ಯಾಕ್ಸ್. ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಸರ್, ಏನಾಯ್ತು ಸರ್? ರಾಜೇಶ್, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೋಬೇಡಿ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನ್ ಸಮಸ್ಯೆ ಆಗತ್ತೆ ಅಂತ ನೋಡಿದ್ರ? ಅದು ಅವಳು ಒಂದ್ ಕೆಲಸ ಮಾಡಿ, ನನಗೂ ನಿಮ್ಗೂ ಏನ್ ಸಮಸ್ಯೆ, ನಿಮ್ಮ ಮಗಳನ್ನ ರೀಹ್ಯಾಬ್ ಸೆಂಟರ್ಗೆ ಸೇರಿಸಿ. ಆಯ್ತು ಸರ್, ಮಾಡ್ತೀನಿ. ಇವಾಗ ನಾನು ಹೊರಗಡೆ ಹೋಗೋ ಟೈಮ್ ಆಯ್ತು.
ಹಾ ಇನ್ನೊಂದ್ ದಿನ ಕೂತ್ಕೊಂಡು ಆರಾಮಾಗಿ ಮಾತಾಡ. ಹಾ, okay, sir. ನಾನು ಹೊರಡ್ತೀನಿ. ಆಯ್ತು ಸರ್. ಓಕೆ. ಅಪ್ಪ ಅವ್ರನ್ನ ಕೊಂದ್ಬಿಟ್ಟೆ ಅಪ್ಪ. ನಂದಿನಿ, ಏನೂ ಇಲ್ಲಮ್ಮ, ಬಾ ಕೂತ್ಕೋ. ಎಲ್ಲ ನನಗೆ ಗೊತ್ತು, ನೀನ್ ಚಿಂತೆ ಪಡಬೇಡ. ಗುಡ್ ಮಾರ್ನಿಂಗ್ ಸರ್. ಹಾ, ಹೇಳು. ಸರ್, ರೀಸೆಂಟಾಗಿ ಬಂದಿರೋ ಮಿಸ್ಸಿಂಗ್ ಕೇಸ್ ಫೈಲ್ ಸರ್. ಈ ಮಿಸ್ಸಿಂಗ್ ಕೇಸ್ ಫೈಲ್ ಆ ರಾಹುಲ್ದು ತಾನೆ? ಹೌದು ಸರ್, ಆ ಮಾಡಲ್ ರಾಹುಲ್ಲೇ. ಹಲೋ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಿಮ್ಮ ಮಗಳು ರಿಹಾಬ್ ಸೆಂಟರ್ಲಿದ್ದಾಳೆ ತಾನೆ? ಇದ್ದಾಳೋ ಇಲ್ವೋ? ಇದ್ದಾಳೆ ಸರ್, ಅವಳಲ್ಲೇ ಇದ್ದಾಳೆ. ಓಕೆ, ಟೇಕ್ ಕೇರ್. ಹ್ಮ್. ನಾನ್ ತುಂಬಾ ಜನ ಕೊಂದಿದ್ದೀನಿ. ನನ್ನ ಹತ್ರ 4 ವೆಪನ್ಸ್ ಇದೆ. ನಿನ್ನ ಹತ್ರ ಎಷ್ಟು ವೆಪನ್ಸ್ ಇದೆ? ನನ್ನ ಹತ್ರ 6 ಇದೆ. ಸರಿ, ನಾವೊಂದು ಕೆಲಸ ಮಾಡೋಣ. ಅಲ್ಲೊಬ್ಬ ಇದ್ದಾನೆ, ಅವನನ್ನು ಕೊಂದ್ಬಿಡೋಣ, ಆಯ್ತಾ? ಹಾ ಸರಿ. ಯಾ, ನಾವಿಬ್ರು ಮೆತ್ತಿಗೆ ಈ ಕಡೆಯಿಂದ ಬರ್ಬೇಕು. ಓಕೆ ಓಕೆ. ಈ ಕಡೆಯಿಂದ ಬಂದಾಗ ನಾನು ನಿನ್ಗೆ ಎಲ್ಲಾ ವೆಪನ್ಸ್ ಕೊಡ್ತೀನಿ. ಹಾ, ಸರಿನಾ? okay, okay. ಅದನ್ನ ಹಾ, ಸರಿ, ತಗೊಂಡು ಹಾಗೆ ನಾವು ಹೋಗೋಣ, ಮಾಡೋಣ. ಹಾ, ಸರಿನಾ? ಸರಿ. ಕೊಲೆ ಮಾಡೋಣ. ನಾ ಕೊಲೆ ಮಾಡ್ಬಿಡೋಣ. ನಂದಿನಿ. ಹಾ, ಸರಿನಾ? ನಂದಿನಿ, ಅಂಕಲ್, ಬಾಯಿಲಿ. ಈಗ್ಲೇ ಕೊಲೆ ಮಾಡ್ದೆ. ಬಾಯಿಲಿ. ಈಗ್ಲೇ ಕೊಂದ್ಬಿಟ್ವಿ. ಕೊಂದ್ಬಿಟ್ಟೆ. ನಾನ್ ಮಾಡಿದ್ದು. ಏ, ಸ್ಟಾಪ್ ಸ್ಟಾಪ್, ಯಾಕೆ ಗಲಾಟೆ ಮಾಡ್ತಿದ್ದೀರಾ? ನಾನ್ ಮಾಡಿದ್ದು. ಆ ಹುಡುಗಿನ ಸ್ವಲ್ಪ ಕಳಿಸಿ. ಏನ್ ಸರ್ ಮಾತಾಡ್ತಿದ್ದೀರಾ? ಒಂದು ಮುಖ್ಯವಾದ ಕೊಲೆ ಕೇಸ್ ಎನ್ಕ್ವೈರಿ ಮಾಡಬೇಕು, ಗೊತ್ತಾಯ್ತಾ? ಮೆಂಟಲ್ ಕಂಡೀಷನ್ ಸರಿ ಇಲ್ದಿರೋ ಹುಡುಗಿ ಹತ್ರ ಏನ್ ಸರ್ ಕೇಳ್ತೀರಾ? ಫಸ್ಟ್ ಇಲ್ಲಿಂದ ಹೊರಡಿ ಸರ್, ಹೊರಡಿ ಸರ್. ಇದನ್ನ ತಗೊಂತೀನಿ. ಇದನ್ನ ತಗೊಂಡು ನಾನು ಕೊಲೆ ಪ್ಲೀಸ್. ನಾನ್ ಮಾಡ್ಬೇಕು. ನಾನು ನೀನ್ ಮಾಡ್ಬಾರ್ದು. ನೀನೇ ಯಾವಾಗ್ಲೂ ಹೇಳಿ Okay. ನಾನ್ ಮಾಡ್ಬೇಕು ಅಂತ. ಇವಾಗ ಏನೇನೋ ಹೇಳ್ತಿದ್ಯಾ? ಆ ರಾಜೇಶ್, ಆ ಸ್ವಾಮೀಜಿ, ಇವರೆಲ್ಲರೂ ನನಗೆ ಗೊತ್ತಿರೋ ಕಥೆನೇ ಹೇಳ್ತಿದ್ದಾರೆ. ಏನೊಂದು ಗೊತ್ತಾಗ್ತಿಲ್ವಲ್ಲ. ಇಟ್ಸ್ ಎ ಪ್ರೀ ಪ್ಲಾನ್ ಮರ್ಡರ್. ನನಗೆಲ್ಲ ಗೊತ್ತಾಯಿತು. ಇನ್ನೂ ಎಷ್ಟು ದಿನ ಹುಚ್ಚಿ ಥರ ನಟಿಸಿ ಯಾಮರ್ಸ್ತೀಯಾ? ಇಲ್ಲಿ ನೋಡು, ನೀನು ಹುಚ್ಚಿ ಅಂತ ಹೇಳಿದ್ರೆ ನಾನು ನಂಬಲ್ಲ.
ಸಾಕ್ಷಿ ಅಳಿಸ್ಬಿಡು, ಇಲ್ಲಾಂದ್ರೆ ನಮ್ಗೆ ಪ್ರಾಬ್ಲಮ್. ಹೇಳ. ಪ್ಲೀಸ್ ಹೆಲ್ಪ್ ಮೀ. ಪ್ಲೀಸ್. ಪ್ಲೀಸ್ ಪ್ಲೀಸ್. ಅವತ್ತಿಂದ ಯಾವ ಸಾಕ್ಷಿನೂ ಇಲ್ದೇನೆ ಅವ್ರನ್ನ ಕೊಲ್ಲೋದಕ್ಕೆ ನಾನು ಆಡೋ ನಾಟಕ, ಕೊನೆಗೆ ಆ ಪೊಲೀಸ್ಗಳನ್ನ ಮಿಸ್ಗೈಡ್ ಮಾಡೋದಕ್ಕೆ 3 ಸರಿ ಸುಳ್ಳು ಹೇಳಿ 1 ಸರಿ ನಿಜ ಹೇಳಿದ್ರೆ ನೀವದನ್ನ ಸುಳ್ಳು ಅಂತಾನೆ ನಂಬದ್ರಿ. ಅದೇ ನಾನಾಡಿದ ನಾಟಕ. ಯಾವ ಸಾಕ್ಷಿನೂ ಇಲ್ದೇನೆ ಪ್ಲಾನ್ ಮಾಡಿ ಅವ್ರನ್ನ ಕೊಂದಿದ್ದು. ಕೊಂದ್ಬಿಟ್ಟೆ. ನಿನ್ನ ಕೋಪದಲ್ಲಿ ಒಂದು ನ್ಯಾಯ ಇದೆ. ಇದ್ರ ಮೇಲೆ ನೀನು ನಡೆಸೋ ಅವಶ್ಯಕತೆ ಇಲ್ಲ.